ನಮಸ್ಕಾರ ವೀಕ್ಷಕರೇ. ಝಳಕಿ ವರ್ಣನ ಅರ್ಭಾಟಕ್ಕೆ ಕೊಚ್ಚಿ ಹೋದ ಗುಂದ್ವಾನ್ ಕೆರೆಯ ಒಡ್ಡು. ರೈತರು ಶಾಲಾ ಮಕ್ಕಳು ಗ್ರಾಮಕ್ಕೆ ತೆರಳು ಹರಸಾಹಸ ಪಡುತ್ತಿದ್ದು, ಇದನ್ನು ಕಂಡು ಕಾಣದಂತೆ ಅಧಿಕಾರಿಗಳ ವರ್ತನೆಗೆ ಬೇಸತ್ತ ಬೆಳ್ಳೊಳ್ಳಿ ಗ್ರಾಮದ ರೈತರು. ಗುಂದ್ವಾನ್ ಕೆರೆಯ ರಸ್ತೆ ಸಂಪೂರ್ಣ ಒಡೆದು ರೈತರು, ಶಾಲಾ ಮಕ್ಕಳು, ಹಿರಿಯರು ದಿನಾಲೂ ಹರಸಾಹಸ ಪಡುವಂತಾಗಿದೆ. ಇದನ್ನು ಇಲ್ಲಿನ ಅಧಿಕಾರಿಗಳ ಗಮನಕ್ಕೆ ಇದ್ದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಗ್ರಾಮಸ್ಥರಾದ ಆಗನು ಮೋರೆ ಮತ್ತು ಗೋಪಾಲ್ ಸಾಲಂಕೆ ಪ್ರಕಟಣೆ ತಿಳಿಸಿದರು. ಸತತವಾಗಿ ಸುರಿದ ಮಳೆಗೆ ಗುಂದ್ವಾನ್ ಕೆರೆಯ ಒಡ್ಡು ಒಡೆದು ತಿಂಗಳಾಯಿತು. ಇದನ್ನು ತಾಲೂಕಾ ದಂಡಾಧಿಕಾರಿ ಮತ್ತು ಉಪವಿಭಾಗಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದ್ದು, ತಾಲೂಕಾ ಕಾರ್ಯನಿರ್ವಹಣಾ ಅಧಿಕಾರಿಗಳು ಇಲ್ಲಿಗೆ ಭೇಟಿ ಕೊಟ್ಟಿದ್ದು ಯಾವುದೇ ತೆರನಾದ ರಸ್ತೆ ರಿಪೇರಿ ಮಾತ್ರ ನಡೆದಿಲ್ಲ. ರೈತರು, ಶಾಲಾ ಮಕ್ಕಳು ದಿನಾಲೂ ಗ್ರಾಮದೆಡೆಗೆ ಹೋಗಬೇಕಾದರೆ ಜೀವದ ಹಂಗು ತೊರೆದು ತಿರುಗಾಡುವಂತಾಗಿದೆ. ಇದನ್ನು ಕೂಡಲೇ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಮತ್ತು ಕೆರೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಭೇಟಿ ಕೊಟ್ಟು ರಸ್ತೆ ಸುಧಾರಣೆ ಮಾಡಬೇಕು. ಇಲ್ಲವಾದಲ್ಲಿ ಗ್ರಾಮ ಪಂಚಾಯಿತಿ ಬೀಗ ಜಡಿದು ರೈತರು, ಮಹಿಳೆಯರು, ಶಾಲಾ ಮಕ್ಕಳೊಂದಿಗೆ ಹೋರಾಟ ಮಾಡುವಾಗುವುದು ಎಂದು ಕೆರೆಯ ಸುತ್ತಮುತ್ತಲಿನ ರೈತರು, ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಸುನಿಲ್ ಜಾಧವ್, ಬಸು ಸಾಳಂಕೆ, ಸಿದ್ದು ಹಬ್ಗೊಂಡ್, ಅಂಕುಶ್ ಜಾಧವ್, ವಿಕಾಸ್ ಮೋರೆ, ರವಿ ಮೇತ್ರಿ, ಚಂದ್ರಕಾಂತ್ ತೇಲಿ, ಸಾಹಿಬ್ ಗೌಡ್ ಪಾಟೀಲ್, ಅಶೋಕ್ ಮೋರೆ, ದಶರಥ್ ಮಸ್ಕೆ, ಅಮೂಲ್ ಜಾಧವ್, ಸತೀಶ್ ಪವಾರ್, ಸಿರ್ಸಾಯಿಲ್ ಬೈರುಣಿಗಿ ಹಾಗೂ ಕೆರೆಯ ಸುತ್ತಮುತ್ತಲಿನ ರೈತರು ಉಪಸ್ಥಿತರಿದ್ದರು. ವರದಿಗಾರರು ಸಿದ್ದಯ್ಯ ಹಿರೇಮಠ್. ಮತ್ತೆ ಈಗ ಹೆಂಗೈತ್ರಿ ಪೂರಾ ಹದಿನ ಬಂದಾಗ ಹೆಂಗೈತ್ರಿ ಹೆಂಗ ನೀವು ಸಮಸ್ಯೆ ಅದ ನಮ್ಗೆ. ಒಟ್ಟು ನಮಗೇನದ ರಸ್ತೆ ಮಾಡಿಕೊಡ್ಬೇಕು. ಇದನ್ನ ಇದು ಇಷ್ಟೇ ಹಾಕಿದ್ರೆ ಮಾತು ಕರ್ಕೊಂಡು ಹೋಗ್ತದೆ. ನಮ್ಗೆ ಇದಕ್ಕೆ ಬ್ರಿಡ್ಜ್ ಮಾಡಿ ಬ್ರಿಡ್ಜ್ ಮಾಡಿ ಇಲ್ಲ ಪೈಪ್ ಲೈನ್ ವ್ಯವಸ್ಥೆ ಮಾಡಿ ನಮಗೆ ಅನುಕೂಲತೆ ಮಾಡಿಕೊಡ್ಬೇಕಿಲ್ಲ ಅಂತೇಳಿ ನಮಗೆ ಮನವಿ ಐತಿ. ಗ್ರಾಮ ಪಂಚಾಯತಿ ಹೋಗೋಣ ಕೇಳೋಣ, ಬರೀ ಅವ್ರು ಪಂಚಾಯತಿ ಮೆಂಬರ್ಗಳು ಯಾರು ಬಂದು ನೋಡಿಲ್ಲ ಒಟ್ಟೆ ಇದಕ್ಕೆ ಮೆಂಬರ್ಗಳು ಬರ್ತಾರ, ನೋಡ್ತಾರ. ನಾಳೆ ವಿಡಿಯೋ ಬಂದಿಲ್ಲ, ಅವ್ರು ಬಂದಿಲ್ಲ, ಅಧ್ಯಕ್ಷ ಬಂದಿಲ್ಲ, ಚೇರ್ಮನ್ ಬಂದಿಲ್ಲ ಅಂತೇಳಿ ಹೋಗ್ಬಿಡ್ತಾರೆ. ಮುಂದೆ ಏನು ಮಾಡೋದು ನಾವು? ಅದೇ ಶಾಲೆ ಹುಡುಗರು ಇದು ಹೊಟ್ಟೆ ಬಂದು ಯಾರು ಇಲ್ಲಿ ನೋಡಿಲ್ಲ ಅನ್ನೋದಾಗೈತಿ. ನೋಡಿದ್ರು ನೋಡ್ಲಾರ್ದಂಗ ಅದಾರ. ಹಾಂ ಹೇಳ್ರಿ. ಹಾಂ ವಿಡಿಯೋಗಳು ಬಂದು ಹೊಟ್ಟೆ ಇಲ್ತಾನೆ ಯಾರು ಬಂದೇ ಇಲ್ಲ. ಹಾಂ ಓಟ್ ಹಾಕಿ ಏನು ಉಪಯೋಗ ಅದ ರೀ? ಅದನ್ನಾಯ್ತು. ಇಲ್ಲಿ ಸೈಕಲ್ ಮೋಟರ್ ಮೂರು ಸೈಕಲ್ ಹರ್ಕೊಂಡು ಹೋದು, ಅದನ್ನು ಯಾರು ಕೇಳೋದಿಲ್ಲ. ಈಗ ಆ ಥರ ಆದ್ರೆ ಹರ್ಕೊಂಡು ಹೋದ್ರೆ ಯಾರೋ ರಾತ್ರಿ ಬಂದೇವು, ಯಾರೋ ಹರ್ಕೊಂಡು ಹೋದ್ರೆ ಯಾರು ಇಡ್ಲಿಕ್ಕೆ ಬರ್ತಾರೆ ಇಲ್ಲಿ? ನಮ್ಮ ಮುಂಚೆ ಹರ್ಕೊಂಡು ಹೋಗ್ತಾ ಯಾರು ಬರ್ತಾರೆ ಹೇಳ್ರಿ? ಇಲ್ಲಿ ನೀರು ಕಡಿಮೆ ಆದಗಳಿಂದ ಹಾಕ್ಬಿಟ್ಟು ಬಿಡಲ್ಲ ನಮಗೆ. ಈಗ ದವಾಖಾನಿಗೆ ಸಾಲಿಗೆ ಇಲ್ಲಿ ಪೈಪ್ ಹಾಕ್ಸಿ ರಸ್ತೆ ಮಾಡ್ಕೊಡ್ಬೇಕು ಅನ್ನೋದು ಇಲ್ಲ. ಮತ್ತು ಅವ್ರು ಹೇಳ್ರಿ ಯಾರು ನಮ್ಗೆ ನಾವು ರೈತರ ಪಟ್ಟಿ ಹಾಕಿ ಮಾಡ್ಕೊತೇವೆ. ನಾವು ಎಷ್ಟು ದಿನ ಆಗಿದೆ ಇದು ಒಟ್ಟು ದೊಡ್ಡದು? ನೀರು ಕಡಿಮೆ ಆಗಿ 15 ದಿವಸ ಆಯ್ತು. ನೀರು ಇದ್ದಾಗ ಅಲ್ಲ, ಒಡೆದ ಎಷ್ಟು ದಿನ ಆಗ್ಯದ? ಇದು ಒಡೆದ ಎಷ್ಟು ದಿನ ಆಗ್ಯದ? ತಿಂಗಳಾದ್ರೂ ಯಾರು ಬರೀ ನಮ್ಮ ಒಂದು ತಿಂಗಳಾಯ್ತು. ನೀರು ಹರಿಯಾಕತ್ತಿತ್ತು, ಬರಂಗಿಲ್ಲ ಅಂತಂದ್ರೆ. ಈಗ ನೀರು ಕಡಿಮೆ ಆಗ್ಯದ ಬರ್ರಿ ಅಂತಂದ್ರೆ ಈಗ 2 ದಿವಸ ದನ ತೆಗಿತೀವಿ, ಯಾರು ಬಂದಿಲ್ಲ. ಇಲ್ಲ ಅವ್ರು ಬರಂಗಿಲ್ಲ ಮಾಡಂಗಿಲ್ಲ ಅಂದ್ರೆ ನಾವು ರೈತರು ಏನದ ನಾವು ಪಟ್ಟಿ ಹಾಕಿಸಿ ನಾವು ರಸ್ತೆ ಮಾಡ್ಕೊತೇವೆ. ನಾವು ಅವ್ರು ಯಾರೋ